ಜಾತಿ ಜನಗಣತಿ ವರದಿ ಸರ್ಕಾರದ ಮುಂದೆ ಇದೆ. ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ಈ ಬಗ್ಗೆ ಹೇಳಬೇಕು ಅಂತೇಳಿ 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಈ ಮಧ್ಯದಲ್ಲಿ ಕುತೂಹಲ ಇರೋದು ಡಿಕೆ ಶಿವಕುಮಾರ್ ಅವರ ನಡೆ ಬಗ್ಗೆ. ಈ ವರದಿ ಬಗ್ಗೆ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಇದೆ. ವರದಿ ಒಪ್ಪದಂತೆ ಡಿಕೆ ಶಿವಕುಮಾರ್ ಮೇಲೆ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಡಿಕೆಶಿ ಮೇಲೆ ಒಕ್ಕಲಿಗ ಸಚಿವರು ಹಾಗೇನೆ ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಇಷ್ಟ ದಿನ ಪಕ್ಷ ಸಿದ್ಧಾಂತ ಅಂತ ಹೇಳ್ತಾ ಇದ್ದಂತ ಡಿಕೆಶಿಗೆ ಈಗ ಸಮುದಾಯದ ಭಯ ಶುರುವಾಗಿದೆಯಾ? ವಿಶೇಷ ಕ್ಯಾಬಿನೆಟ್ನಲ್ಲಿ ಏನಾಗುತ್ತೋ ಏನೋ ಅನ್ನೋ ಆತಂಕ ಕಾಡ್ತಾ ಇದೆ, ಭಯ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಒಕ್ಕಲಿಗ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ವರದಿ ಒಪ್ಕೊಳ್ಳದಂತೆ ಡಿಕೆಶಿ ಮೇಲೆ ಒಕ್ಕಲಿಗ ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಮೀಡಿಯಾ ಮುಂದೆ ಬಂದಾಗ ಡಿಕೆ ಶಿವಕುಮಾರ್ ಈ ವರದಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಇದೇನು ಆತುರವಾಗಿ ನಾವು ಜಾರಿಗೆ ತರೋದಿಲ್ಲ, ಕಾದ್ ನೋಡೋಣ ಅಂತಾನೆ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಡಿಕೆ ಶಿವಕುಮಾರ್ ಅವರ ನಡೆ ಬಗ್ಗೆ, ಈ ವರದಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಒಪ್ಕೋತಾರಾ ಇಲ್ವಾ, ಏನ್ ಕಾರಣ ಕೊಡ್ತಾರೆ, ಹೀಗೆ ನೂರಾರು ನಿರೀಕ್ಷೆಗಳು ಮತ್ತೆ ಕ್ಯೂರಿಯಾಸಿಟಿ ಅಂತೂ ಅಫ್ಕೋರ್ಸ್ ಇದ್ದೇ ಇದೆ. ಸೊ ಸಮುದಾಯದ ಭಯ ಡಿಕೆ ಶಿವಕುಮಾರ್ ಅವ್ರಿಗೆ ಈ ವರದಿ ಮೇಲೆ ಯಾವ ತರ ಕಾಡ್ತಾ ಇದೆ? ಯಾವ ಥರ ಅಂದರೆ ಒಂದು ರೀತಿ ಪಕ್ಷದ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ KPCC ಅಧ್ಯಕ್ಷ ಸ್ಥಾನವನ್ನು DK ಶಿವಕುಮಾರ್ ವಹಿಸ್ಕೊಂಡಿರ್ತಕ್ಕಂಥದ್ದು. ಅತ್ತ ಹೈಕಮಾಂಡು ರಾಷ್ಟ್ರೀಯ ನಾಯಕರು ಜಾತಿಗಣತಿ ವರದಿ ಪರವಾಗಿರ್ತಕ್ಕಂಥದ್ದು ಪಕ್ಷದ ಪ್ರಣಾಳಿಕೆಯೂ ಕೂಡ ಹೌದು. ಹೀಗಾಗಿ ಒಂದು ಕಡೆಯಾಗಿ ಪಕ್ಷದ ಹೈಕಮಾಂಡ್ ಆದೇಶವನ್ನು ಪಾಲಿಸುವಂಥ ಒಂದು ಅನಿವಾರ್ಯತೆ, ಮತ್ತೊಂದು ಕಡೆಯಾಗಿ ಇತ್ತ ರಾಜ್ಯ ಸರ್ಕಾರದ ಒಂದು ಭಾಗ, ಮತ್ತೊಂದು ಕಡೆಯಾಗಿ ಸಮುದಾಯದ ತೀವ್ರ ವಿರೋಧ. ಈ ಬೆಳವಣಿಗೆಗಳ ನಡುವೆ DK ಶಿವಕುಮಾರ್ ಅವರು ಯಾವ ಹೆಜ್ಜೆಯನ್ನು ಇಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಮೊನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು. ಅಂದರೆ ನೋಡ್ರಿ, ಆತುರವಾಗಿ ನಾವು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ, ಎಲ್ಲವೂ ಕೂಡ ನನಗೆ ಗೊತ್ತಿದೆ, ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸಮುದಾಯಗಳಿಗೂ ಕೂಡ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದಂತೆ ನೋಡಿಕೊಳ್ಳುವಂಥದ್ದು ನನ್ನ ಪದ್ಧತಿ ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಹೀಗಾಗಿಯೇ ಇದೀಗ ಒಕ್ಕಲಿಗ ಸಮುದಾಯ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇದೀಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನೋಡಿ, ತನ್ನ ಆಪ್ತವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಚನ್ನಗಿರಿ ಶಾಸಕ ಶಿವಗಂಗರವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಜಾತಿಗಣತಿ ವರದಿಯನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಮಾತನ್ನು. ಮತ್ತೊಂದು ಕಡೆಯಾಗಿ ತನ್ನ ಸಂಬಂಧಿಕರು ಆಗಿರ್ತಕ್ಕಂಥ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆದರೆ ನಾವು ಸಹಿಸೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರುಗಳು, ಅದರಲ್ಲೂ ಕಾಂಗ್ರೆಸ್ನ ಶಾಸಕರುಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾಣ ನಡೆಯನ್ನು ಇಟ್ಟಿರ್ತಕ್ಕಂಥ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಂದು ಸಂಜೆ 6 ಗಂಟೆಗೆ ಶಿವಾನಂದ ಸರ್ಕಲ್ನಲ್ಲಿರ್ತಕ್ಕಂಥ ಸರ್ಕಾರಿ ನಿವಾಸದಲ್ಲಿ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ನ ಸಚಿವರು ಶಾಸಕರ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಭೆ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗ ಏಪ್ರಿಲ್ 17ನೇ ತಾರೀಕು ಜಾತಿಗಣತಿ ವರದಿಗೆ ಸಂಬಂಧಪಟ್ಟಂತೆಯೇ ವಿಶೇಷ ಸಚಿವ ಸಂಪುಟ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಚಿವ ಸಂಪುಟದಲ್ಲಿ ಏನೆಲ್ಲ ಚರ್ಚೆಯನ್ನು ಮಾಡಬೇಕಾಗುತ್ತೆ, ಮತ್ತೊಂದು ಕಡೆಗೆ ತಮ್ಮ ಅಭಿಪ್ರಾಯ ಏನು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಬದಲಾಗಿ ಇದು ಒಂದು ರೀತಿ DK ಶಿವಕುಮಾರ್ ಅವರ ಬಲ ಪ್ರದರ್ಶನವೂ ಕೂಡ ಆಗುತ್ತಾ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರು ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ತಮ್ಮ ಪರವಾಗಿ ನಿಲ್ಲಬೇಕಾಗುತ್ತೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಮುಂದೆ ಒಂದು ದಿವಸ ಹೇಳ್ಬೇಕಾಗುತ್ತೆ, ಹೇಳ್ಬೋದು. ಅಂದರೆ ನೋಡಿ, ನಾನು ಅವತ್ತು ಜಾತಿಗಣತಿ ವರದಿಗೆ ಸಂಬಂಧಪಟ್ಟಂತೆ ನಾನು ಸಮುದಾಯದ ಸಚಿವರು ಶಾಸಕರನ್ನ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೆ, ಆದರೆ ಇಂತಿಂಥವ್ರು ಬಂದಿರಲಿಲ್ಲ ಅನ್ನುವಂಥ ನಿಟ್ಟಲ್ಲಿ ಆ ಶಾಸಕರು ಸಚಿವರ ವಿರುದ್ಧವೂ ಕೂಡ ಒಂದು ರೀತಿ ಕಾರ್ಡನ್ನು ಪ್ಲೇ ಮಾಡ್ಬೋದು, ಅಂದರೆ ಜಾತಿ ವಿರೋಧಿ ಕಾರ್ಡನ್ನು ಪ್ಲೇ ಮಾಡ್ಬೋದು. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗ ಸಮುದಾಯದ ಅಂದರೆ ಸ್ವಜಾತಿಯ ಎಲ್ಲ ಶಾಸಕರು ಸಚಿವರನ್ನು ಕೂಡ ಒಂದು ರೀತಿ ಒಗ್ಗೂಡಿಸಿ ತಮ್ಮ ಪರವಾಗಿ ನಿಲ್ಲುವಂಥ ಒಂದು ಬಲ ಪ್ರದರ್ಶನವೂ ಕೂಡ ಆಗ್ಬೋದು ಇವತ್ತಿನ ಸಭೆ. ಮತ್ತೊಂದು ಕಡೆಯಾಗಿ ಈ ಒಂದು ಸಭೆಯಲ್ಲಿ ಜಾತಿಗಣತಿ ವರದಿಗೆ ಸಂಬಂಧಪಟ್ಟಂತೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥದ್ದು, ಮತ್ತೊಂದು ಕಡೆಯಾಗಿ ಸಚಿವರು ಅಂದರೆ ಒಕ್ಕಲಿಗ ಸಮುದಾಯದ ಸಚಿವರು ಚಲುವರಾಯಸ್ವಾಮಿ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ರಾಮಲಿಂಗಾರೆಡ್ಡಿ, ಪಿರಿಯಾಪಟ್ಟಣ ವೆಂಕಟೇಶ್, ಈ ರೀತಿಯಾಗಿ ಏನು ಪ್ರಮುಖ ಸಚಿವರುಗಳು ಏನಿದ್ದಾರೆ ಇವರ ಅಭಿಪ್ರಾಯ ಏನು, ಏನೆಲ್ಲ ಚರ್ಚೆ ಮಾಡಬೇಕಾಗುತ್ತೆ, ವಿರೋಧ ಮಾಡಬೇಕಾ ಅಥವಾ ಬೇಡವಾ ಅಥವಾ ಸಮ್ಮತಿಯನ್ನು ಸೂಚಿಸಬೇಕಾ? ಯಾಕಂತ ಹೇಳಿದ್ರೆ ಪಕ್ಷದ ಹೈಕಮಾಂಡ್ ಆದೇಶ ಕಟ್ಟುನಿಟ್ಟಾಗಿ ಒಂದು ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ನೋಡೋಣ ಸಭೆಯಲ್ಲಿ ಏನಾಗುತ್ತೆ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಹೆಬ್ಬಾಕ ತಿಮ್ಮೇಗೌಡ.